ಕುಡೀರಿ. ರೀ, ನಾನು ನಿಮ್ಮನ್ನೇನೋ ಕೇಳಬೇಕು ಅನ್ಕೊಂಡಿದ್ದೀನಿ. ಕೇಳಲಾ? ಕೇಳು. ನಂದೊಂದು ಮಾತು ನಡೆಸ್ಕೊಡ್ತೀರಾ ಪ್ಲೀಸ್? ನನ್ನ ಕೈಯಲ್ಲಾದ್ರೆ ಖಂಡಿತ ನಡೆಸ್ಕೊಡ್ತೀನಿ. ಅದೇನು ಅಂತ ಹೇಳು. ನಿಮ್ಮ ಕೈಲಿ ಆಗತ್ತೆ ರೀ. ನೀವು ಮಾಡಲೇಬೇಕು ನನಗೋಸ್ಕರ. ಹೇಳು ಸಿಂಧು, ಏನಂತ ಹೇಳ್ದೆ ಮಾಡಲೇಬೇಕು ಅಂದ್ರೆ ನಾನೇನ್ ಮಾಡ್ಲಿ? ನೋಡಿ, ಈ ಮನೇಲಿ ಎಲ್ಲರೂ ಸಂತೋಷವಾಗಿದ್ದಾರೆ. ನನಗೆ ನೀವಿದ್ದೀರಿ, ನಿಮಗೆ ನಾನಿದ್ದೀನಿ. ಶ್ರೀರಾಮ್ ಭಾವ, ಪವಿತ್ರಕ್ಕ, ಅತ್ತೆ, ಮಾವ, ದೊಡ್ಡ ಮಾವ, ದೊಡ್ಡತ್ತೆ ಎಲ್ಲರೂ ಖುಷಿಯಾಗಿದ್ದಾರೆ. ಅಶ್ವಿನಿ ಅಕ್ಕನೂ ಸಂತೋಷವಾಗಿದ್ದಾರೆ. ಆದ್ರೆ ಅನುಗೆ ಪಾಪ ಯಾರೂ ಇಲ್ಲ. ನಾವೆಲ್ಲ ಅವಳನ್ನ ಪ್ರೀತಿಸ್ತೀವಿ ನಿಜ, ಆದ್ರೆ ಅವಳಿಗೆ ಅವಳದ್ದೇ ಆದ ಒಂದು ಜೀವನ ಬೇಡವಾ? ಅದಕ್ಕೆ ನಾನೇನ್ ಮಾಡ್ಲಿ? ಪಾಪ ರೀ, ಅವಳ ಗಂಡ ಎಲ್ಲಿದ್ದಾನೆ ಅಂತ ಅವಳಿಗೆ ಗೊತ್ತಿಲ್ವಂತೆ. ನೀವು ಸಹಾಯ ಮಾಡಿ ಅವಳ ಗಂಡನ ಹುಡುಕೊಡಿ. ಬೇಕಾದ್ರೆ ನಾನು ನಿಮ್ಮ ಜೊತೆಗಿರ್ತೀನಿ. ಇಬ್ರು ಸೇರಿ ಅವಳ ಗಂಡನ ಹುಡ್ಕೋಣ. ಅವಳ ಕಷ್ಟ ನೋಡಕ್ ಆಗ್ತಿಲ್ಲ ರೀ ನನ್ನ ಕೈಲಿ. ಅವಳಿಗೆ ಕಷ್ಟ ಆಗ್ತಿದೆ ಅಂತ ನಿನ್ನ ಹತ್ರ ಹೇಳ್ಕೊಂಡ್ಲಾ? ಯಾರಾದ್ರೂ ಹೇಳ್ಕೋತಾರ ಅದನ್ನೆಲ್ಲ? ನೋಡಿದ್ರೆ ನಮಗೆ ಗೊತ್ತಾಗಲ್ವಾ? ರೀ, ಕಷ್ಟ ಆದ್ರೂ ಪರವಾಗಿಲ್ಲ, ಹುಡ್ಕೋಣಂತೆ. ಖಂಡಿತ ಅವಳ ಗಂಡ ಸಿಕ್ಕೇ ಸಿಗ್ತಾನೆ. ಅವಳಿಗೂ ನೆಮ್ಮದಿ, ನಮಗೂ ಖುಷಿ. ಯಾಕ್ರಿ ಏನು ಹೇಳ್ತಿಲ್ಲ? ನಾನು ಹೇಳ್ತಿರೋದು ಸರಿ ತಾನೆ? ಗೊತ್ತಿಲ್ಲ ಸಿಂಧು, ಸರಿನೋ ತಪ್ಪು ನಿರ್ಧಾರ ಮಾಡೋದು ನಾನಲ್ಲ. ಇದ್ರಲ್ಲಿ ನಿರ್ಧಾರ ಮಾಡೋದಕ್ಕೆ ಏನಿದೆ ರೀ? ಇದು ಅನು ಜೀವನಕ್ಕೆ ಸಂಬಂಧಪಟ್ಟಿದ್ದು. ಅವಳಾಗಿ ಬಂದು ತನ್ನ ಗಂಡನ ಹುಡುಕೊಡಿ ಅಂದ್ರೆ ನಾವು ಸಹಾಯ ಮಾಡ್ಬೋದು. ನಾವಾಗೆ ಹೋಗಿ ಗಂಡನ ಹುಡುಕೊಡ್ತೀವಿ ಅಂದ್ರೆ ಅವಳಿಗೇನ್ ಅನ್ನಿಸ್ಬೋದು? ನನ್ನನ್ನೇ ಈ ಮನೆಯಿಂದ ಹೊರಗಡೆ ಕಲ್ಸಕ್ಕೆ ಉಪಾಯ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅನ್ಸೋದಿಲ್ವಾ? ನಿನಗಾದ್ರೂ ಹಾಗೆ ಅನ್ನಿಸ್ತಿರ್ಲಿಲ್ವಾ? ಅಲ್ಲ ರೀ, ಅವಳ ಜೀವನ ಅವಳ್ದು. ಏನಾಗ್ಬೇಕು, ಏನ್ ಮಾಡ್ಬೇಕು ಅವಳು ತೀರ್ಮಾನ ಮಾಡ್ಲಿ. ನಾವಾಗೆ ಅವಳ ಮೇಲೆ ಏನು ಹೇರೋದಕ್ಕೆ ಹೋಗ್ಬಾರ್ದು, ತಪ್ಪಾಗುತ್ತೆ. ಅಲ್ದೆ ಅನು ಏನ್ ದಡ್ಡಿ ಅಲ್ಲ, ತನ್ನ ಬದುಕಿನ ನಿರ್ಧಾರಗಳನ್ನ ತಾನೇ ತಗೊಳ್ಳುವಷ್ಟು ಜಾಣ್ಮೆ ಅವಳಿಗಿದೆ. ಅದರಿಂದ ಈ ವಿಚಾರದಲ್ಲಿ ಎಲ್ಲರೂ ಸುಮ್ಮನೆ ಇರೋದು ಒಳ್ಳೇದು ಅಂತ ನನಗನ್ಸುತ್ತೆ. ಅನು ಬಗ್ಗೆ ಬೇರೆ ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ.